ಕಾಶ್ಮೀರ್ ವಿಚಾರದಲ್ಲಾಗಲಿ ಅಥವಾ ಭಾರತದ ಯಾವುದೇ ವಿಚಾರದಲ್ಲಾಗಲಿ ನಮ್ಮ ವೈರಿ ರಾಷ್ಟ್ರ ಏನು ವಿಷಯಗಳನ್ನು ಎತ್ತದ ಅದರ ಬಗ್ಗೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಯಾರೂ ಬರಕೂಡದು. ಹಲವು ಸಂದರ್ಭಗಳಲ್ಲಿ ನಾವು ಹಲವು ರಾಷ್ಟ್ರಗಳಿಗೆ ಈಗಾಗಲೇ ಹೇಳಿದ್ದೇವೆ. ಸಿಮ್ಲಾ ಒಪ್ಪಂದದಲ್ಲಿ ನೋ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಅನ್ನೋದನ್ನು ಹೇಳಿದ್ದೇವೆ. ಆ ಕಾರಣ ಟ್ರಂಪ್ ಅವರು ಮಧ್ಯಸ್ಥಿಕೆ ವಹಿಸುವ ಆ ಪ್ರಯತ್ನ ಸಮಂಜಸವಾದದ್ದಲ್ಲ. ಇದನ್ನ ನಮ್ಮ ದೇಶ ಸ್ಪಷ್ಟವಾಗಿ ಹೇಳಬೇಕು. ಅವರು ಹೇಳಿದ್ರ ಮೇಲೆ ಕ್ರಮ ವಹಿಸೋದು ಅಲ್ಲ. ಭಾರತದ ಪ್ರತಿಷ್ಠೆ, ಭಾರತದ ಗೌರವ ಇವುಗಳನ್ನು ಯಾರೂ ಯಾವ ಕಾರಣಕ್ಕೂ ಯಾವೇ ಸ್ಥಾನದಲ್ಲಿದ್ದು ರಾಜಿ ಮಾಡಿಕೊಳ್ಳುವಂತಿಲ್ಲ ಅನ್ನೋ ಎಚ್ಚರಿಕೆಯನ್ನ ನಾವೆಲ್ಲರೂ ಭಾರತೀಯರು ಸಂಬಂಧಿಸಿದವರಿಗೆ ಕೊಡ್ತೀವಿ. ಯಾಕಂದ್ರೆ ಒಂದು ಹಲವು ಪ್ರಶ್ನೆಗಳಿರುವಂತದ್ದು ಈ ಸಂಧಾನ ಅನ್ನುವಂಥದ್ದು ಅಥವಾ ಎರಡೂ ರಾಷ್ಟ್ರಗಳ ನಡುವಿನ ಸಂಧಾನ ನಾವು ಪಾಕಿಸ್ತಾನದವರು ಮಾಡ್ಕೋಬಹುದು. ಮತ್ತೊಂದು ರಾಷ್ಟ್ರ ನಮ್ಮ ಮಧ್ಯಸ್ಥಿಕೆಗೆ ಬರೋದಕ್ಕೆ ಅವಶ್ಯವೂ ಇಲ್ಲ, ಅಗತ್ಯವೂ ಇಲ್ಲ, ಕಾರಣನೂ ಇಲ್ಲ. ಸರ್, ಈಗ ಇನ್ನೊಂದು ಇಂದಿರಾ ಗಾಂಧಿ ಅವರು ಕೂಡ ಒಂದು ದೃಢ ನಿರ್ಧಾರವನ್ನು ಕೈಗೊಂಡಿದ್ರು ಆ ಒಂದು ಸಂದರ್ಭದಲ್ಲಿ ಅನ್ನುವಂಥದ್ದು ಕೂಡ ಈಗ ಕಾಂಗ್ರೆಸ್ನ ಬಹುತೇಕ ನಾಯಕರು ಹೇಳ್ತಾರೆ. ಆದ್ರೆ ಮೋದಿ ಅವರು ಈ ವಿಚಾರದಲ್ಲಿ ಸೋತಿದ್ದಾರೆ ಅನ್ನುವಂಥದ್ದು ಕೂಡ ಹೇಳ್ತಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇನ್ನೂ ಯುದ್ಧ ಮುಗಿದಿದೆ, ಸೀಸ್ ಫೈರ್ ಅಂಥೇಳಿ ಹೇಳ್ತಾ ಇದ್ದಾರೆ. ಆದರೆ ಡ್ರೋನ್ಗಳು ನಿನ್ನೆ ರಾತ್ರಿ ಸಹಿತ ನಮ್ಮ ದೇಶದ ಮೇಲೆ ಹಾರಾಡವು. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಯಾವುದೇ ಮಾತನ್ನ ಹೇಳೋದಿಲ್ಲ. 140 ಕೋಟಿ ಜನ ನಾವು ಭಾರತೀಯರು ಒಂದು ಧ್ವನಿಯಲ್ಲಿದ್ದೇವೆ. ಕಾಂಗ್ರೆಸ್ ಸಮಾವೇಶ ಕೂಡ ಯಾಕಂದ್ರೆ ಯುದ್ಧದ ಕಾರಣಕ್ಕೆ ಮುಂದೂಡಲಾಗಿತ್ತು. ಯಾವಾಗ 20ನೇ ತಾರೀಕಿಗೆ ಇದ್ದನ್ನ ಮುಂದೂಡಿದ್ವಿ. ಆದರೆ ಮುಂದೆ ವಾತಾವರಣ ಸುಧಾರಣೆ ಆಗಿರೋದ್ರಿಂದ 20ನೇ ತಾರೀಕಿಗೆ ಅದನ್ನ ನಿಗದಿ ಮಾಡಿದ್ದಾರೆ. 20ನೇ ತಾರೀಕು ಹೊಸಪೇಟೆಯಲ್ಲಿ ನಡೀತದೆ. ನಮ್ಮ ಸಾಧನೆಗಳೇನಿವೆ, ನಾವೇನು ಜನರಿಗೆ ಅನುಕೂಲತೆಗಳನ್ನು ಮಾಡಿದ್ದೇವೆ ಅವುಗಳನ್ನ ಶೋಕೇಸ್ ಮಾಡೋದಕ್ಕೆ ಇದೊಂದು ಕಾರ್ಯಕ್ರಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.